ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್. ನಾನು ನಿಮ್ಮ ದೊಡ್ಡ ಪ್ರಜ್ವಲ್. ಏನು ಎಪಿಸೋಡ್ ಸೀನಿಯರ್ ಫ್ಯಾಮಿಲಿ ಅಂತಂದ್ರೆ ನಾಷ್ಟ ಮಾಡತ್ತೀನಿ. ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ, ಅದ್ರ ಜೊತೆ ಏನಪ್ಪ ಒಂದು ಸ್ವಲ್ಪ ಹೊರ ಹೋಗೋದಿತ್ತು. ಆ್ಯಂಡ್ ರಾತ್ರಿ ನನ್ನ ನೆಟ್ಟಿಗೆ ನಿದ್ದಿನ ಆಗಿಲ್ಲ ರೀ. ನಂದು ನಮ್ಮ ತಂಗಿದ ಭಾಳ ಒದ್ದಾಡೈತಿ, ತ್ರಾಸು ಭಾಳ ಆಗೈತಿ, ಆರಾಮಿದ್ದಂಗೆ ಆಗೈತಿ. ಇವಾಗ ಭಾಳ ಪಿಕ್ಚರ್ ಇದೆ ಫ್ಯಾಮ್ಲಿ. ಬರ್ರಿ ಬೆಳಗ್ಗೆ ನಾ ತೊಗೊಂಡು ಸ್ವಲ್ಪ ಹೊರಗೆ ಹೊಂಟೇನಿ. ಒಬ್ಬರು ಮೀಟಾಗಿ ಬರೋದೈತಿ. ನೆಕ್ಸ್ಟ್ ಸ್ಟೇಟಿವ್ನಾಗ ನಿಂಗೆ ಚಾನಲ್ ಸುಬ್ರದ್ರಿಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿ ಬ್ಯಾಟ್ರಿ ಬರ್ರಿ ಫ್ಯಾಮಿಲಿ. 1 hour later. ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತ ನಮ್ಮ ಮನೆಗೆ ಒಂದು ಪಾರ್ಸಲ್ ಬಂದೈತಿ. ಅದ್ರ ಜೊತೆ ಏನ್ರಿಪ್ಪ ಪಾರ್ಸಲ್ ತೊಗೊಂಬರಕ್ಕೆ ಬರೀಗ ಅದಕ್ಕೆ ಫಾರ್ಮೋಸ್ಟ್ ಏನ್ರಿಪ್ಪ ಅಂತಂದ್ರೆ ನಮ್ಮ ಮನೆ ಒಳಗಿನ ಕ್ಯಾಮ್ರಾ ಒಂದು ಸ್ವಲ್ಪ ಪಿಕ್ಚರ್ ಆಗಿತ್ತು. ಅದು ಏನಾಗಿತ್ತು ಅಂತ ನಿಮ್ಗೆ ಆಮ್ಯಾಗ ತೋರಿಸ್ತೀನಿ. ಬರ್ರಿ ಬಡಕ್ಕೆ ನಾವು ಸಸಿ ಮಮ್ಮಿ ಪಿಕ್ ಮಾಡ್ಕೊಂಡೆ. ಅದ್ರ ಜೊತೆ ನೆಕ್ಸ್ಟ್ ಅದು ಒಂದು ಪಾರ್ಸಲ್ ಬಂದೈತೆ ಕೊರಿಯರ್. ಆ್ಯಕ್ಚುಲಿ ಅದು ನಮ್ಮ ತಂಗಿ, ಬಟ್ ನಾನು ಬಾಕ್ಸ್ ಮಾಡ್ತೇನೆ ಅದನ್ನೇ. ಬರ್ರಿ ಲೆಟ್ಸ್ ಗೋ. ಇದು ನೋಡ್ರಿ, ಇದು ಹೊಸ ಮಾಡಲ್ ಇದೆ. ಸುಜುಕಿ ಹಯಾಬುಸ ಹೆಂಗೈತಲ್ಲ ಇದರದ್ದು ಡೇವಿಡ್ ಪುತ್ರ 5000 ಇದೆ ನೋಡ್ರಿ. ಇಂಥ ಸೈಕಲ್ ಅಲ್ರಿ, ಹ್ಯಾಂಡಲ್ ಮ್ಯಾಕಿದ್ದು ಕೆಳಗೆ ಮಾಡ್ಯಾನ, ಅದನ್ನು ಕೆಫೆ ರೇಸರ್ ಮಾಡ್ಯಾನ. ಭಾರಿ ಐತಲ್ಲ. 2000 years later. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಾಸ್ತಿ ಅಲ್ಲದೇನ್ರಿಪ್ಪ ಅಂತಂದ್ರೆ ಹುಬ್ಳಿ RTO ಕಡೆ ಅದೇನಿ. ಆ್ಯಂಡ್ ಆ ಕಡೆ ನೋಡ್ರಿ, ಆ ಕಡೆ ಇನ್ನೂ ಬೆಳಕೈತಿ. ಆ ಕಡೆ ಮಳೆ ಇಲ್ಲ, ಏನೂ ಇಲ್ಲ. ಈ ಕಡೆ ಸೈಡ್ ಮಳೆ ಹೊಡೋದು ಎವ್ರಿ ಟೈಮ್. ಹಂಗೆ ಧಾರವಾಡದ ಮಳೆ ಹೊಡತ್ರಿ, ಇಲ್ಲಿ ಹೊಡಿತಿರಂಗಿಲ್ಲ. ಇಲ್ಲಿ ಹೊಡಕತ್ತರ, ಇಲ್ಲಿ ಹೊಡಂಗಿಲ್ಲ. ಎರಡು ಕಡೆ ಹೊಡಾಕತ್ರಿ, ಎರಡು ಕಡೆ ಹೊಡಿತೈತಿ. ನಾ ಮೊನ್ನೆ ನ್ಯೂಸ್ ಒಳಗೆ ನೋಡಿದ್ದೆ, ಈ ಸಲ ಮಳೆ ಆಗೋದು ಭಾಳ ಡೌಟ್ ಐತೆ. ಯಾಕಂತಂದ್ರೆ ಎಲ್ಲೂ ಇನ್ನೂ ಕ್ಲೌಡ್ ಫಾರ್ಮೇಷನ್ ಆಗಿಲ್ಲ, ಏನೂ ಆಗಿಲ್ಲ. ಅದ್ರ ಸಂಬಂಧ ಡೌಟ್ ಅಂತಂದಿದ್ರು. ನಾ ಟೆನ್ಷನ್ ಆಗ್ಬಿಟ್ಟಿದ್ದೆ. ಮಳೆ ಬಂದ್ರೆ ಎಲ್ಲಿ ಹೋಗ್ಬೇಕಿದ್ದು. 1 ತಿಂಗಳ ಬೀಸಿ ಅದೇನ್ರಿ, ಬ್ಲಾಗ್ಸ್ ಯಾವಾಗೆಲ್ಲ ಬರ್ತಾ ಗೊತ್ತಿಲ್ಲ. ನಾ ಎಂತೂ ಮಿಸ್ ಮಾಡ್ಬಾರ್ದು ಮಾಡಿದ್ದೆ. ಬಟ್ ಏನು ಮಾಡಕ್ಕೆ ಬರಲಿಲ್ಲ, ಮಿಸ್ ಆತ. ಯಾಕೆ ಆರಾಮಿಲ್ಲ ನನಗೆ, ಬ್ಲಾಗ್ ಮಾಡೋಕೆ ನನಗೆ ಆಗಿಲ್ಲ. ಅದ್ರ ಸಂಬಂಧ ಅದ್ರ ಜೊತೆ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಹಿಂಗೆಲ್ಲ ಸೀನ್ ಐತ್ರಿ. ಅದ್ರ ಸಂಬಂಧ ಮಳೆ ಬರಾಕತ್ತ ಅಂದ್ರೆ ನಾ ಎಲ್ಲರೂ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೆ. ಬಟ್ ಮಳಿನ ಬಂದಿದ್ದಿಲ್ಲ. ಆ್ಯಂಡ್ ಈಗ ಆಲ್ರೆಡಿ ಎಲ್ಲ ಕಡೆ ಮಳೆ ಚಲೋ ಆಗೈತಿ ನೋಡ್ರಿ. ಇವ್ರದ್ದು ಎಂತ ಜೋರು ಮಳೆ ಬರಾಕತ್ತೈತಿ. ಆ್ಯಂಡ್ ಅದೊಂದು ಭಾಳ ಖುಷಿ ಅನ್ನಿಸ್ತು. ಯಾಕಂತಂದ್ರೆ ರೈತರಿಗೆ ಬೆಳಿಗದು ಬೇಕಾಕೈತಿ ರೀ ಫ್ಯಾಮಿಲಿ. ಇಲ್ಲಾಂದ್ರೆ ಮತ್ತಿನ್ನು ಮಳಿನ ಆಗಲಿಲ್ಲ ಅಂತಂದ್ರೆ ಇದನ್ನ ಮಾಡ್ತಾರೆ, ಮೂಡ್ ಬಿತ್ತನೆ ಅದು ಇದು ಚಾಲು ಮಾಡ್ತಾರೆ. ಅದೆಲ್ಲ ಆರ್ಟಿಫಿಷಿಯಲ್. ನೋಡಿ ಎಂಥ ದೊಡ್ಡ ದೊಡ್ಡ ಹನಿ ಅದಾವ, ದಡ್ಡು ಬಿಟ್ಟು ಅಂತಂದ್ರೆ ಇಲ್ಲಿ ಚಾ ಅಂಗಡಿಯಾಗ ನಿಂದ್ರು. ಬರೀ ಫ್ಯಾಮಿಲಿ ಅಷ್ಟು ಮಳೆ ಮಾತ್ರ ಡೇಂಜರ್ ಐತಿ. ಡೇಂಜರ್ ಬೋಲೆ ತೋ ಡೇಂಜರ್. ಬರೀ ಸೀದಾ ನಿಮ್ಮ ಮನ್ಯಾಗ ಸಿಗ್ತಾನಂತ. ಎನಿವನ್ ಲುಕಿಂಗ್ ಟು ರಿಲೀವ್ ಸ್ಟ್ರೆಸ್ ಆ್ಯಂಡ್ ಇಂಡ್ಯೂಸ್ ರಿಲ್ಯಾಕ್ಸೇಷನ್, or else you are searching for a deep scalp cleaning, then this is the product which is Agaro Scalp Head Kneading Massager. ನಿಮ್ಗೆ ಗುರುತೈತ್ರಿ ಈ ಬಾಕ್ಸ್ ಒಳಗೆ ಏನೇನು ಬರ್ತೈತಿ ಅಂತಂದು. ಬರ್ರಿ ತೋರಿಸೇನಂತ. ಎಲ್ಲಕ್ಕಿಂತ ಫಸ್ಟ್ ಈಗ ಒಂದು ಮ್ಯಾನ್ಯಲ್ ಗೈಡ್ ಬರ್ತೈತಿ. ಕ್ಯೂಟ್ ಅಗಾರೋದವ್ರದ್ದು ಸ್ಕ್ಯಾಲ್ಪ್ ಮಸಾಜರ್ ಬರ್ತೈತಿ. ಒಂದು ರಿಸ್ಟ್ ಬ್ಯಾಂಡ್ ಬರ್ತೈತಿ. ಒಂದು ಮ್ಯಾಗ್ನೆಟಿಕ್ ಚಾರ್ಜರ್ ಕೇಬಲ್ ಬರ್ತೈತಿ. ನಿಮ್ಗೆ ಗುರ್ತೈತಿ 1 ವರ್ಷದ ವಾರಂಟಿ ಬರ್ತೈತಿ. ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ 4 ಡಿಟ್ಯಾಚೇಬಲ್ ಹೆಡ್ಸ್ ಬರ್ತೈತಿ. ಅಕಸ್ಮಾತ್ ನೀವು ದೂರದು ಟ್ರಾವೆಲ್ ಮಾಡ್ತೀರಿ, ಸ್ಯಾಟರ್ಡೇಕೊಮ್ಮೆ ನೀವು ಸ್ಕ್ಯಾಲ್ಪಿಗೆ ಆಯಿಲ್ ಅದು ಹಚ್ಚಿ ಮಸಾಜ್ ಮಾಡ್ತೀರಿ ಅಂತಂದ್ರೆ ದಿಸ್ ಈಸ್ ದಿ ಪ್ರಾಡಕ್ಟ್. ಎದಕ್ಕೆ ರೀಪ ಫ್ಯಾಮಿಲಿ ಅಂತಂದ್ರೆ ಇದೇನೈತಲ್ಲ ಇದ್ರೊಳಗೆ 3 ಮೋಡ್ಸ್ ಬರ್ತೈತಿ. ಒಂದು ಲೋ, ಒಂದು ಮೀಡಿಯಮ್, ಒಂದು ಹೈ ಅಂತಂದು. ಇದ್ರೊಳಗೆ 1150 mAh ರೀಚಾರ್ಜೇಬಲ್ ಲಿಥಿಯಂ ಬ್ಯಾಟ್ರಿ ಐತಿ. ಆಮೇಲೆ ಇದು ಪೋರ್ಟೇಬಲ್ ಐತಿ. ಇದಕ್ಕೇನು ಕಾರ್ಡ್ ಬರೋಂಗಿಲ್ಲ, ಕಾರ್ಡ್ಲೆಸ್ ಐತಿ. ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ನಿಮ್ಮ ತಲೆ ಒಳಗಿಂದ ಬ್ಲಡ್ ಸರ್ಕ್ಯುಲೇಷನ್ ಒಳಗೆ ಹೆಲ್ಪ್ ಮಾಡ್ತೈತಿ. ಆಮೇಲೆ ಯಾರು ಆಯಿಲ್ ಹಚ್ಚಿ ಮಸಾಜ್ ಮಾಡ್ತಿರಲ್ಲ ಅವ್ರಿಗೆ ಹೇಳಿಸಿ ಮಾಡಿಸಿದಂಗೆ. ಅದ್ರೊಳಗೆ IP-X7 ವಾಟರ್ ಪ್ರೂಫ್ ಸಮೇತ ಐತಿ. ನೀವು ಶಾಂಪೂದು ಹಚ್ಚಿನೂ ಯೂಸ್ ಮಾಡ್ಬೋದು, ಆಯಿಲ್ದು ಹಚ್ಚಿನೂ ಯೂಸ್ ಮಾಡ್ಬೋದು. ಅದ್ರ ಜೊತೆ ಏನ್ರಿಪ್ಪ ಅಂದ್ರೆ ಇದ್ರದ್ದೇನು ರೊಟೇಟಿಂಗ್ ಹೆಡ್ ಐತಲ್ರಿ, ಇದು ಟೋಟಲ್ 360 ಡಿಗ್ರಿ ಒಳಗೆ ರೊಟೇಟ್ ಆಕೈತಿ. 2 ಕ್ಲಾಕ್ ವೈಸ್ ತಿರುಗ್ತೈತಿ, 2 ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತೈತಿ. ಇದ್ರ ಜೊತೆ ಏನು ರಿಸ್ಟ್ ಬ್ಯಾಂಡ್ ಬರ್ತೈತಲ್ಲ ಅದನ್ನು ಹಾಕೊಂಡು ನೀವು ಬರೋಬ್ಬರಿ ಯೂಸ್ ಮಾಡ್ಬೋದು ರೀ ಫ್ಯಾಮಿಲಿ. ನನಗಂತೂ ಪರ್ಟಿಕ್ಯುಲರ್ ಭಾಳ ಅಂದ್ರೆ ಭಾಳ ಐಕಾತಿದೆ. ಮ್ಯಾಗ ಇದು ವಾಟರ್ ಪ್ರೂಫ್ ಜೊತೆ ಏನ್ರಿಪ್ಪ ಅಂತಂದ್ರೆ ಇದ್ರದ್ದೇನು ಹೆಡ್ಸ್ ಐತಲ್ಲ ಡಿಟ್ಯಾಚೇಬಲ್ ಐತಿ. ಅದನ್ನು ಡಿಟ್ಯಾಚ್ ಮಾಡಿನೂ ನೀವು ಕ್ಲೀನ್ ಮಾಡ್ಬೋದು. ಭಾಳ ಸಿಂಪಲ್ ಇದೈತಲ್ಲ. ಜಸ್ಟ್ ನಾರ್ಮಲಾಗಿ ಹಿಂಗೆ ಓಪನ್ ಮಾಡಿಬಿಟ್ರೆ ಓಪನ್ ಆಗಿಬಿಡ್ತೈತಿ. ರಫ್ಲಿ ಓಪನ್ ಮಾಡಿಬಿಟ್ರಿ, ನಾರ್ಮಲ್ 4ಕ್ಕೂ 4 ಐತಲ್ಲ ಪ್ರೀತಿಯಿಂದ ತೆಗೆದುಬಿಟ್ರೆ ಮುಗೀತು. ಇದನ್ನು ಆನ್ ಮಾಡೋಕ್ರಿಪ್ಪ ಅಂತ ಇಲ್ಲಿ ಆನ್ ಬಟನ್ ಐತಿ. ಇದನ್ನು ಒತ್ತಿ ಹಿಡಿಬೇಕು. ಆ್ಯಂಡ್ ಆನ್ ಆಕೈತಿ. ಇದ್ರೊಳಗೆ 3 ಮೋಡ್ ಬರ್ತಾವೆ. ಒಂದು ಲೋ, ಒಂದು ಹೈ, ಒಂದು ಪಲ್ಸೇಟಿಂಗ್ ಅಂತಂದು. ನೀವು ಇನ್ ಕೇಸ್ ಏನ್ರಿ ಯೂಸ್ ಮಾಡ್ಕೊಂಡು ನೆನಪಾರಿ ಇಟ್ಟು ಹೋಗ್ಬಿಟ್ರಿ ಅಂತ 15 ನಿಮಿಷ ಆದ್ಕೂಡ ಆಟೋಮೆಟಿಕ್ ಬಂದಾಕೈತಿ. ಅದ್ರ ಜೊತೆ ಏನ್ರಿಪ್ಪ ಆನ್ ಮಾಡ್ಬೇಕಂದ್ರೆ ಒತ್ತಿ ಹಿಡಿಬೇಕು. ಒತ್ತಿ ಹಿಡಿದ್ಕೊಳ್ಳೋ ಆನ್ ಆಕೈತಿ. ಆಮ್ಯಾಗ ಇದ್ರ 3 ಮೋಡ್ ಬರ್ತೈತಿ, ಲೋ, ಹೈ, ಪಲ್ಸೇಟಿಂಗ್ ಅಂತ. ಮತ್ತು ಇದನ್ನು ಒತ್ತಿ ಹಿಡಿದ್ರಿ ಅಂತಂದ್ರೆ ಆಫ್ ಆಕೈತಿ. ಇನ್ನು ಏನು ಬೇಕ್ರಿ. ಇದ್ರೊಳಗೆ 3 ಮೋಡ್ ಅದಲ್ರಿ. 1ನೇ ಮೋಡ್ ಹಚ್ಚಾತೀನಿ. ಅವಾಗ ಒಂದು ಬ್ಲಿಂಕ್ ಆಕೈತಿ, ಇದು ನಾರ್ಮಲ್ ಐತಿ. ಇನ್ನೊಂದು ಸಲ ಹಚ್ಚಿದಾಗಿದೆ 2 ಸಲ ಬ್ಲಿಂಕ್ ಆಕೈತಿ ಆ್ಯಂಡ್ ಫಾಸ್ಟ್ ಅದೇ. 3ನೇ ಸಲ ಏನು ಪಲ್ಸೇಟಿಂಗ್ ಬರ್ತೈತಲ್ಲ ಸಮಾಧಾನಲೇ ಮಾಡ್ತೈತೆ ಅದು. 1 2 3 3 ಸಲ ಬ್ಲಿಂಕ್ ಆಯ್ತು ನೋಡ್ರಿ. 2 ಕ್ಲಾಕ್ ವೈಸ್, 2 ಆ್ಯಂಟಿ ಕ್ಲಾಕ್ ವೈಸ್ ಇರ್ತೈತೆ ರೀ. ಆ್ಯಂಡ್ ಇದನ್ನು ಚಾರ್ಜ್ ಮಾಡೋದು ಭಾಳ ಸಿಂಪಲ್ ಐತ್ರಿ. ಇದೇನು ಮ್ಯಾಗ್ನೆಟಿಕ್ ಬರ್ತೈತಲ್ಲ ಜಸ್ಟ್ ಇಲ್ಲಿ ಹಿಂದೆ ಪ್ಲೇಸ್ ಮಾಡಕ್ಕೆ ಕೊಟ್ಟಾರ್ರಿ. ಜಸ್ಟ್ ಇದನ್ನ ಹಿಂಗೆ ಕನೆಕ್ಟ್ ಮಾಡಿಬಿಟ್ರೆ ಮುಗೀತೆ.
ಐತಿ. ಇದ್ರ ಹೆಡ್ ಕ್ಲೀನ್ ಮಾಡೋದು ಎಷ್ಟು ಸಿಂಪಲ್ ಐತಿ ಅಂತ. ಜಸ್ಟ್ ಇದನ್ನು ಒಂದೊಂದು ಏನ್ರಿಪ್ಪ ಅಂತಂದ್ರೆ ಓಪನ್ ಮಾಡೋದಿದ್ದಾವ. ಆ್ಯಂಡ್ ಇದೈತಲ್ರಿ IPX7 ಅದು ವಾಟರ್ ಪ್ರೂಫ್ ಬರ್ತೈತಿ. ಇದನ್ನು ನೀವು ರನ್ನಿಂಗ್ ವಾಟರ್ ಒಳಗೆ ತೊಳೆದ್ರು ಜಸ್ಟ್ ಹಿಂಗೆ ಮಾಡಿ ಒಂದು ಅರ್ಬಿಯಿಂದ ಡ್ರೈ ಮಾಡಿಬಿಡ್ಬೇಕು. ಆ್ಯಂಡ್ ಅವು ಏನು ಹೆಡ್ ಅದಾವಲ್ರಿ ಜಸ್ಟ್ ಈಸಿಂಗ್ ಅದ್ರೊಳಗೆ ಏನೇನು ಹೊಲಸು ಐತಲ್ರಿ ಹಿಂಗೆ ವೈಪ್ ಮಾಡಿ ಕ್ಲೀನ್ ಮಾಡ್ಬಿಡೋದು ಇಷ್ಟೇ. ಈ ಪ್ರಾಡಕ್ಟ್ ನಿಮ್ಗೆ ಏನಾರ ಲೈಕ್ ಆಗಿತ್ತು ಅಂದರೆ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ. ಅದು ಯಾವ್ದ್ರಿಪ್ಪ ಅಂತಂದ್ರೆ ಅಗಾರೋದವ್ರದ್ದು ಸ್ಕ್ಯಾಲ್ಪ್ ಹೆಡ್ ನೀಡಿಂಗ್ ಮಸಾಜರ್ ಅಂತ. ಸೊಲೇಟ್ ಅದಕ್ಕೆ ಮಾಡ್ತೀರಿ. ಕೆಳಗೆ ಡಿಸ್ಕ್ರಿಪ್ಷನ್ದಾಗೂ ಲಿಂಕ್ ಹಾಕಿರ್ತೀನಿ. ಅದ್ರ ಜೊತೆ ಇದ್ರದ್ದು ಪ್ರಾಡಕ್ಟ್ ಟ್ಯಾಗು ಮಾಡಿರ್ತೇನೆ ಅಂತ. ಬೇಕಂತಂದ್ರೆ ನೀವು ತಗೋರಿ. 15 minutes later. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಇಲ್ಲೇ ಟೀ ಟುಗೆದರ್ ಐತಲ್ರಿ ಇಲ್ಲಿ ಮಸ್ತ್ ಗರಂ ಚಾ ಕುಡಿದೆ. ಆ್ಯಂಡ್ ಈಗ ನೆಕ್ಸ್ಟ್ ನಾವೇರ್ ಹೆಡಿಂಗ್ ಟುವರ್ಡ್ಸ್ ಎಲ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಟಪ್ರಿ. ನಾವು ಟಪ್ರಿ ಹೊಂಟೇವ್ರಿ. ಟಪ್ರಿಗೆ ಎದಕ್ಕೆ ಹೊಂಟೈತ್ರಿಪ್ಪ ಅಂತ ಮ್ಯಾಗಿ ತಿನ್ನಾಕ. ನೆಗಡಿ ನೋಡ್ರಿ ಹೆಂಗೈತಿ. ಎಗ್ ಮ್ಯಾಗಿ ತಿನ್ನಾಕ ಟಪ್ರಿ ಹೊಂಟೈತಿ. ಇಲ್ಲೇ ನಮ್ಮ ಶಿರಾನ್ ಐತಿ. ಆ್ಯಂಡ್ ಅಲ್ಲಿ ಮುಂದೆ ಏನು ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಮುಂದೆ ಡ್ರ್ಯಾಗನ್ ಹೊಂಟೈತಿ. ಡ್ರ್ಯಾಗನ್ ಮತ್ತು ಶಿರಾನ್ ಕುಡಿ ಎಲ್ಲ ಹೊಂಟವ್ರಿ. ಈಗ ಅಂತ ಟಪ್ರಿ ಹೊಂಟಾವ ಮ್ಯಾಗಿ ತಿನ್ನಾಕ. ಎರಡು ಅರ್ಧ ಹಾಫ್ ಎಗ್ ಮ್ಯಾಗಿ ತಿಂದ ಸೀದಾ ನಾನು ನಮ್ಮ ತವ್ರ ಮನೆ ಅವ್ರ ತವ್ರ ಮನೆಗೆ ಹೋಗ್ಕನ್ರಿ. ನೋಡ್ರಿ ಫ್ಯಾಮಿಲಿ ಲೆಟ್ಸ್ ಗೋ. ಮಳೆ ಹೊಡಾತಿತ್ತು ಅಂತ ಚಲೋ. ಈಗ ಮತ್ತೆ ಮಳೆ ನಿಂತ ಚೋರ್ಲಾಗಾಡ್ದಾಗದು ಮಸ್ತ್ ಮಳೆ ಹೊಡೆದೈತಂತ. ಆ್ಯಂಡ್ ಈಗ ಒಂದು ಸ್ವಲ್ಪ ಏನೋ ಬೆಳಗಾವಿ ಒಳಗೆ ಒಂದು ಸ್ವಲ್ಪ ಮಳೆ ಚಾಲೋ ಆಗೈತಂತ. ಬರೀ ಫ್ಯಾಮಿಲಿ ಹೋಗಿ ಬರ್ತಾ ಬೆಸ್ಟ್ ಸೆನ್ಸಿಟಿವ್ನಾಗಿರಿ. The next day. ಶ್ರಾವಣ ಕಳೆದು ಮರಳನು ಅಳೆದು ದೂರವ ಸವಿದು ಕೂತನು. ಧಾರವಾಡ ಬಂದು ದರ್ಶನ ಮಾಡ್ಕೊಂಡು ಬರೋಣ. ಲೆಟ್ಸ್ ಗೋ. ಏನಪ್ಪ ಅಂತ ಲಾಂಗ್ ಟೈಮ್ ಎಲ್ಲಿ ಬಂದಿದ್ರಿ ಅಂತ ಸಿದ್ದಾರೂಢ ಸ್ವಾಮಿ ಮಠಕ್ಕೆ ಬಂದಿದ್ವಿ. ಆ್ಯಂಡ್ ಟೈಮ್ 5:12. ಕಾಜಿ ಮಾಮಾಜಿಗೆ ಬಂದಿದ್ದೆ ನಾವು. ಗಾಡಿ ಇಲ್ಲೇ ಐತಿ, ಚಿನ್ನಿ ಇಲ್ಲೇ ಇದ್ಲೆ. ಬರೀ ದರ್ಶನ ಅಂತ ಮಸ್ತ್ ಆತ. ಅವನು ಮಾರಕ್ಕಿಲ್ಲ ಸೆಡ್ಗೆ ಬಿಟ್ಟು ಸ್ವಲ್ಪ ನಿಂದ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಬಂದೈತಿ ಮನೆಗೆ. ನೆಗಡಿ ಭಾಳ ಐತಿ, ತ್ರಾಸ ಭಾಳ ಆಗೈತೆ ನಂಗೆ. ಈಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ಸಕ್ರೆ ಉತ್ಸಕ್ಕೆ. ಆ್ಯಂಡ್ ಒಂದು 5 ದೇವ್ರ ಕಡೆ ಹೋಗಿ ಬರ್ಬೇಕಂತೈತಿ. 5 ಕಡೆ ಹೋಗಿ ಸಕ್ರೆ ಅದು ಓದಿಸ್ಕೊಂಬರ್ನಂತೆ. ಏನೇನಿಲ್ಲ ಅಂತ ಹೇಳ್ತಾನಂತೆ. ಅಪ್ಪಣ ಈಗ ಹಂಗಿಲ್ಲ ಬಿಡ, ಆರಾಮ್ ಬಂದಾರ ನಾನೇ ನಜರ್ ಇದ್ರಿ ಎಲ್ಲ ಆಗ್ಬಿಡ್ತ ಅಂತಂದ್ರೆ ಒಟ್ಟು ಸುದ್ದಿನ ಮುಡ್ಸಿಲ್ಲ ರೀ. ಮುಂದೆ ಅಡ್ಡಾಡ ಜೊತೆಗೆ ಹೇಳ್ತಾನೆ. ಬಾಯ್ ಕಂಗ್ರ್ಯಾಚುಲೇಷನ್ಸ್ ಬಾಯ್. ಇಬ್ರು ಅದಕ್ಕೆ ಟ್ರೈನಿಂಗ್ ಮಾಡತ್ತೀವ. ಏನು ಮಾಡ್ತೀರಿ? ಹೋಗೈತ್ರಿ ಇಬ್ರು ಜೊತೆಗೆ ಹೋಗೈತಿ. ಟೆಸ್ಟ್ ಡ್ರೈವ್ ಹೊಡ್ದಾನಂತೀವ. ನನಗೆ ಹೇಳಿಲ್ಲ ಏನು ಪಾಕಡ ಖರ್ರಿ. ಇವು ಆದ್ರೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದಿಲ್ಲ ಮಂದಾರ ಮ್ಯಾಗ. ಇವ ಮುಚ್ಚಿಡ್ತಾನಂತ ಎಕ್ಸ್ಪೆಕ್ಟೇಷನ್ ಇದ್ದಿದ್ದಿಲ್ಲ. 6 ತಿಂಗಳು ಪೈಲ ಬುಕ್ ಮಾಡಿ ನೀವ ಬುಕ್ ಮಾಡಿ ತುಗಿರ್ತಿಲ್ಲ. ಮತ್ತೆ ನೋಡಿ ಮುಚ್ಚಿಡೋಗಿಲ್ಲ ಅಂತಿದ್ದ ಅಂತ ಅಲ್ವಾ. 6 ತಿಂಗಳು ಪೈಲ ಅಲ್ಲಿ ಇನ್ಕೇಸ್ ಅಪ್ಪಿ ಇವನು ಜಗದಾಗ ನಾ ಇದ್ದಿದ್ದೆ ಅಂದ್ರೆ 6 ತಿಂಗಳು ಪೈಲ ಬುಕ್ ಮಾಡಿದ ನನ್ನ ಬಾಯ ಮಾತು ನಿಂದಿರ್ತಿದ್ದಿಲ್ಲ. ಇವ್ ಹೆಂಗೆ ತಡ್ಕೊಂಡ ಕರಿ ಹೇಳ್ತಾನ. ನಾ ಆಗಿದ್ದೀರ ಮತ್ತೆ ಇದ್ರಾಗ ಹೆಂಗೆ ಹೇಳವ್ರಿ ನೀವು ಬೈ ನೀವು ಯಾವಾಗ ಅಂತೇಳಿ ಅವಾಗ ಹೇಳಿಸ್ತಾರ ಅಂತ. ಬಾ ಏನೋ ಐತಿ ಇದು ವಾಡ್ತಾ ಬೈ. ಮಸ್ತ್ ಐತ್ರಿ ಫ್ಯಾಮಿಲಿ ಗಾಡಿ ಮಾತ್ರ ಡೇಂಜರ್ ಐತಿ. ಅವ್ 7 ಸೀಟ್ರಿಂದ ಅವಾಗಿಂದ ಐತ್ರಿ ಒಂದು ತಲೆ ಒಳಗೆ 7 ಸೀಟರ್. ನಾನು 7 ಸೀಟ್ರ್ ಇಲ್ರಿ, ನಂಗೆ 5 ಸೀಟ್ರ್. ಯಾಕಂತಂದ್ರೆ ನಾವು 4 ಮಂದಿ ದೋಸ್ತ್ರಿ. ಒಂದು ಬಳಗೆ ದೊಡ್ಡದೈತ್ರಿ ಒಂದು. ಬರೀ ಫ್ಯಾಮಿಲಿ ನೋಡ್ರಿ ಫ್ಯಾಮಿಲಿ ಎಲ್ಲಿ ಬಂದಿದ್ದೀರಿಪ್ಪ ಅಂತಂದ್ರೆ ಇಲ್ಲಿ ಸಕ್ರೆ ಉತ್ಸಕ್ಕೆ ಬಂದಿದ್ವಿ. ಬಟ್ ಸಕ್ರಿನೇ ಇಲ್ಲ. ಹಿಂಗೆಲ್ಲ ಪಿಕ್ಚರ್ ಐತೆ ನೋಡ್ರಿ. ಈಗ ನೆಕ್ಸ್ಟ್ ಎಲ್ಲಿ ಹೊಂಟಿದ್ರಿಪ್ಪ ಅಂತಂದ್ರೆ ಬೇರೆ ದರ್ಗ ಹೊಂಟಿದ್ವಿ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ 2 ದೇವ್ರ ಕಡೆ ಹೋಗೈತಿ ಈಗ. ಆ್ಯಂಡ್ ಟೋಟಲ್ 5 ಹೋಗ್ಬೇಕಂತಿರ್ತಂತೀರಿ. ಐ ಗೆಸ್ 2 ಇಲ್ಲ ಆತ, ಇಲ್ಲೊಂದು 3 4 ಆಕೈತಿ. ಆ್ಯಂಡ್ ಅಲ್ಲಿ ಸೈದಾಪುರ ಐತಿ. ಪದ್ದ ಸರಿ ಈ ಸಲ ಜಲಿ ಆಗೈತಿ. ಹೋದ ಸಲ ಆಗಿದ್ದೇ ಇಲ್ಲ ನಮ್ದು. ಹುಡುಕ್ಯಾಡತ್ತಿದ್ವಿ ನಾವು. ಲೇಟ್ ಆಗಿತ್ತು. ರಾತ್ರಿ 9 10 ಗಂಟೆ 8:30 9 ಆಗಿತ್ತು. ಹುಡುಕ್ಯಾಡ ನಾವು. ಇಲ್ಲಿ ಸಕ್ರೆ ಸಿಗ್ತದೆ ಬರ್ರಿ. ಸಕ್ರೆ ಹುಡ್ತೀವಿ. ಇದ್ರಾಗ ಸಕ್ರೆ ಐತಿ, ಆಮ್ಯಾಗ ಉದಿನ ಕಡ್ಡಿ ಐತಿ, ಇಲ್ಲ ಒಳಗೆ ಅಂಗಾರ ಐತಿ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಗುರುವಾರ ಒಂದು ಐತಲ್ಲ, ಅದಕ್ಕೆ ಇನ್ನೊಂದ್ಸಲ ರಾಘವೇಂದ್ರ ಸ್ವಾಮಿ ಗುಡಿ ಹೊಂಟೈತಿ. ಇಲ್ಲೇ ಲೆಫ್ಟ್ ಬೈ. ಈ ಮಸ್ತ್ ಏನ್ರಿಪ್ಪ ಅಂತಂದ್ರೆ 5 ದೇವ್ರ ದರ್ಶನ ಅದು ಈಗ ನಮ್ಮ ರಾಯರ ದರ್ಶನ ಒಂದು ಮಾಡಿದ್ರು ಮುಗಿದು ಅಂತ ಹೋಗ್ಬಿಡಿದ್ವಿ. ಶಂಕರ್ ಸಕ್ 5 minutes later. ಫ್ಯಾಮಿಲಿ ಏನ್ರಿಪ್ಪ ಅಂತ ಬ್ಲಾಗ್ ಮಾಡೋದ ನೆನಪಾರ್ಬಿಟ್ಟೆ ನಾನು. ಅಷ್ಟೇ ರಾಘವೇಂದ್ರ ಸ್ವಾಮಿ ಅವ್ರ ದರ್ಶನ ಮಾಡಿದ್ವಿ.
ಆದ್ರೆ ಪಪ್ಪಾನು ಬಂದಿದ್ರೆ ಮಮ್ಮಿನೂ ಬಂದಿದ್ರೆ ಕೋಇನ್ಸಿಡೆನ್ಸ್ ರಾಯರ್ ಇಚ್ಛೆ ಆತ್ರಿ ಅದೊಮ್ಮೆ ದರ್ಶನದ ಆಗೈತಿ ನಡ್ರಿ ಲಚ್ಕೋ ಫ್ಯಾಮಿಲಿ. 1 hour later. ಫ್ಯಾಮಿಲಿ ಏನಪ್ಪ ಅಂತ ಮಸ್ತ್ ಊಟ ಮಾಡಿ ಎಲ್ಲಿ ಗಡಿಕಿಪ್ಪ ಅಂತ ತಿನ್ನತ್ತೈತಿ. ಹೆಂಗ್ರಿಪ್ಪ ನೆಗಡಿ ಹೋಗವಲ್ತೆ. ಅಪ್ಪ ನಾವು ವಾಕಿಂಗ್ ಕರ್ಕೊಂಡ್ಬಂದೈತಿ, ಬರೀ ವಾಕ್ ಮಾಡಿಸ್ಕೊಂಡು ಹೋಗೋಣಂತ. ಆ್ಯಂಡ್ ಇವತ್ತಿನ ವ್ಲಾಗ್ ಹೆಂಗಾಗಿದ್ದು ಗೊತ್ತಿಲ್ಲ. ಐ ಹೋಪ್ ನಿಮಗೆ ವ್ಲಾಗ್ ಶೇರ್ ಆಯ್ತು ಮಾಡಿ. ನಿನ್ನ ಕೇಸ್ ಇರುತ್ತೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿ ಬರ್ರಿ. ಪರಂಪರ ಮುಂದೆ ಸುನಾದಿಲ್ಲ 100K ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡೋಣ. ಸಿಗೋಣಂದ್ರೆ ನೀವು ವ್ಲಾಗ್ದಾಗ ತಪ್ಪಬೇಕಲ್ಲ ಇಷ್ಟೇ ಸೆಕ್ಸಿ ಬಾಯ್ ಬಾಯ್ ಹಗರ್ಲೆ. ಬಾಗುಂಡಿ ಹಾಲು ಹೆಂಗೆ ಮಾಡ್ತದೆ ನೋಡ್ರಿ. ಅದು ಎಲ್ಲೋಗಿದ್ದಿ? ಅಲ್ಲೋಗಿದ್ದಿ ನನ್ನ ಮಂಗಾರಿ ನೀ ಬಾ. ಒಳ್ಳೋಗಿದ್ದಿ ಫಸ್ಟಿಗಿದ್ದು ನಮ್ಮ ನೀವು ನೈನರ್ ಇದೆ. ಇದು ಏನಾಗೈತ್ರಿಪ್ಪ ಅಂತ ಕೆಳಗಡೆ ಹೆಣ್ಣಾಯಿಗಳು ಭಾಳ ಅದಾವ್ರಿ ಕೆಳಗೆ ನೋಡ್ಯಾಗ. ಅದ್ರ ಸಂಬಂಧ ಇದು ಓಣಿ ಬಿಟ್ಟೈತಿ ಆ ಹೆಣ್ಣಾಯಿ ಸಂಬಂಧ. ಬೇರೆ ಕಡೆ ಇರ್ತೈತಿ ಇದು. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮೊದಲ